ಭಾರತೀಯ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಏನಿದೆ ಅದು 3 ಪ್ರಮುಖ ಕಾನೂನುಗಳ ಮೇಲೆ ನಿಂತಿದೆ. IPC, ಭಾರತೀಯ ದಂಡ ಸಂಹಿತೆ, CRPC ಅದು ಪ್ರೊಸೀಜರನ್ನು ಹೇಳುವಂಥದ್ದು, 3ನೇದು ಎವಿಡೆನ್ಸ್ ಆ್ಯಕ್ಟ್, ಕಾನೂನಿನ ಪ್ರಕಾರ ಕೋರ್ಟ್ ಎದುರುಗಡೆ ಯಾವ ರೀತಿ ಸಾಕ್ಷ್ಯಗಳನ್ನು ನೀವು ಒದಗಿಸ್ಬೋದು ಏನು ಅಂತ. ಈ 3 ಕಾನೂನುಗಳನ್ನು ಬ್ರಿಟಿಷರು ಮಾಡಿದ್ದು. ಯಾವಾಗ ಬ್ರಿಟಿಷರು ಮಾಡಿದ್ದು ಅಂತಂದರೆ, ವಿಶೇಷವಾಗಿ 1857ನೇ ಇಸ್ವಿಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿ ಬ್ರಿಟಿಷ್ ಆಡಳಿತವನ್ನು ತೆಗೆದುಹಾಕಬೇಕು ಅನ್ನುವಂಥ ಪ್ರಯತ್ನ ಆದಾಗ ಫಸ್ಟ್ ಟೈಮ್ ಯಾವಾಗ ಬ್ರಿಟಿಷ್ ಸರ್ಕಾರ ಆಡಳಿತಕ್ಕೆ ಬಂತು, ಭಾರತೀಯರನ್ನು ಒಂದು ರೀತಿ ಸಬ್ಜುಗೇಷನಲ್ಲಿ ಇಟ್ಟಿರಬೇಕು, ಅವರನ್ನು ಒಂದು ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಪ್ರಜಾಪ್ರಭುತ್ವಕ್ಕೆ ಅವರು ವಿರುದ್ಧ ಮಾತನಾಡದಲೇ ಇರುವಂಥ ರೀತಿ ಅವರನ್ನು ಒಂದು ರೀತಿ ಸರೆಂಡರ್ ಆಗಿ ಇಟ್ಟಿರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ತೆಗೆದುಕೊಂಡು ಬಂದಂಥ ಕಾನೂನುಗಳು. ಸೊ ನೀವು 3 ಕಾನೂನು ನೋಡಿದ್ರೆ, IPC 1860 ಅಲ್ಲಿ ಬಂದಂಥ ಕಾನೂನು, ನಮ್ಮ CRPC ಕೂಡ ಫಸ್ಟ್ ಬಂದಿದ್ದು 1862 ಅಲ್ಲಿ, ಎವಿಡೆನ್ಸ್ ಆ್ಯಕ್ಟು ಕೂಡ 1870 ಬಂದಿತ್ತು. ಸೊ ಈ ಎಲ್ಲ ಕಾನೂನುಗಳು ಕೂಡ ಸುಮಾರು 160, 150, 170 ವರ್ಷಗಳಾಗಿರುವಂಥ ಇತಿಹಾಸ ಇರುವಂಥ ಕಾನೂನುಗಳು. ಹಲವಾರು ವರ್ಷಗಳಿಂದ ಈ ಕಾನೂನುಗಳನ್ನು ಬದಲಾಯಿಸಬೇಕು. ಇದರಲ್ಲಿ ಭಾರತೀಯತೆ ಬಹಳ ಕಡಿಮೆ ಇದೆ. ಬ್ರಿಟಿಷರು ಭಾರತೀಯ ಪ್ರಜೆಗಳನ್ನು ಒಂದು ರೀತಿ ಅಂಕುಶ ತೋರಿಸಿ ಅವರನ್ನು ದಬ್ಬಾಳಿಕೆಯಿಂದ ಇಡುವಂಥ ಉದ್ದೇಶದಿಂದ ಮಾಡಿದ್ದು, ಬ್ರಿಟಿಷ್ ಪ್ರಭುತ್ವವನ್ನು ನಿರಂತರವಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳುವಂಥ ಉದ್ದೇಶದಿಂದ ಮಾಡಿದ್ದೇ ಹೊರತು ನ್ಯಾಯ ಒದಗಿಸುವಂಥ ವ್ಯವಸ್ಥೆಯಿಂದಾಗಿ ಅಥವಾ ಇಲ್ಲಿ ಭಾರತೀಯರಿಗೆ ಅದರಿಂದ ಒಂದು ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಮಾಡಿದ್ದಲ್ಲ. ಇದರಲ್ಲಿ ಸಾಕಷ್ಟು ಕಾಂಪ್ಲಿಕೇಶನ್ಗಳಿದ್ದಾವೆ. ಎಷ್ಟೋ ಪ್ರಾವಿಷನ್ಗಳು ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾವೆ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಮಾಡಿದ್ರಿಂದ ಇವತ್ತಿನ ಒಂದು ಬದಲಾಗಿರುವಂತಹ ಒಂದು ಪ್ರಪಂಚದಲ್ಲಿ ಇದರದ್ದು ಯುಟಿಲಿಟಿ ಇಲ್ಲ. ಈ ಕಾರಣಕ್ಕೆ ಇದನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಸುಮಾರು 30-35-40 ವರ್ಷದಿಂದ ನಿರಂತರ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಕರ್ನಾಟಕದವರೇ ಆದಂಥ ಜಸ್ಟಿಸ್ ಮಳಿಮಠ್ ಅವರ ನೇತೃತ್ವದಲ್ಲೂ ಕೂಡ ಅದ್ವಾನಿಯವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಒಂದು ಪ್ರಯತ್ನ ಕೂಡ ನಡೆದಿತ್ತು. ಆವಾಗಲೂ ಕೂಡ ಅವರೊಂದು ಕಮಿಟಿ ರಿಪೋರ್ಟ್ ಮಾಡಿ ಈ 3 ಕಾನೂನುಗಳನ್ನು ಆಮೂಲಾಗ್ರವಾಗಿ ಹೇಗೆ ಬದಲಾಯಿಸಬೇಕು ಅನ್ನುವಂಥ ಸಜೆಷನ್ಸ್ಗಳನ್ನು ಕೊಟ್ಟಿದ್ರು. ಆದರೆ ಎಲ್ಲ ಕಮಿಟಿಗಳ ರಿಪೋರ್ಟ್ಗಳು ಹೆಚ್ಚಾಗಿ ನಮ್ಮ ವ್ಯವಸ್ಥೆಯಲ್ಲಿ ಮೋದಿಯವರು ಬರೋದಕ್ಕಿಂತ ಮುಂಚೆ ಯಾವುದೇ ರಿಪೋರ್ಟ್ ಬಂದರೂ ಕೂಡ ಅದು ಹೋಗಿ ಒಂದು ಕಡೆ ಇರ್ತಿತ್ತು, ಅದು ಧೂಳಾಗ್ತಿತ್ತು, ಅದರ ಮೇಲೆ ಯಾವುದೇ ಒಂದು ಕ್ರಮಗಳು ತಗೊಳ್ತಿರ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.